Hi everyone and welcome to the class. ನಾನು ನಿಮ್ಮ ಹುಸೇನ್ ನಾಯ್ಕರ್. ವೆಲ್ಕಮ್ ಟು ಸ್ಪೋಕನ್ ಇಂಗ್ಲಿಷ್ ಸೀರೀಸ್. ನಿಮಗೆ ಇಂಗ್ಲಿಷ್ ಅನ್ನ ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡಿರುವಂತಹ ಒಂದು ಫ್ರೀ ಸ್ಪೋಕನ್ ಇಂಗ್ಲಿಷ್ ಸೀರೀಸ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ಕಲೀಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇವತ್ತಿನ ನಮ್ಮ ಟೆನ್ಸ್ ನ ಹೆಸರು ಬಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂತಹ ಒಂದು ಟೆನ್ಸ್. ತುಂಬಾ ಜನ ಲರ್ನರ್ಸ್ ಗೆ ಡಿಫಿಕಲ್ಟ್ ಅನ್ಸುತ್ತೆ ಅಂಡ್ ತುಂಬಾ ಜನ ಮಿಸ್ಟೇಕ್ಸ್ ಮಾಡ್ತಾರೆ ಈ ಒಂದು ಟೆನ್ಸ್ ಅನ್ನ ಯೂಸ್ ಮಾಡುವಾಗ, ಅಥವಾ ಈ ಟೆನ್ಸ್ ಯಾವುದೋ ಒಂದು ಬುಕ್ ಅಲ್ಲಿ ನ್ಯೂಸ್ ಪೇಪರ್ ನಲ್ಲಿ ಯೂಸ್ ಮಾಡಿದಾಗ ಅದನ್ನ ಓದಿದಾಗ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಈ ಒಂದು ಟೆನ್ಸ್ ಅನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿ ಬಳಸಬೇಕು ಅದನ್ನ ಪರ್ಫೆಕ್ಟ್ ಆಗಿ ಅಂಡ್ ಈಸಿಯಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಕಲಿಸ್ತಾ ಹೋಗ್ತೀನಿ. ಅಂದ್ರೆ ಏನೆಲ್ಲ ಕಲಿತೀರಾ ಅಂದ್ರೆ ಈ ಒಂದು ಟೆನ್ಸ್ ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಗಳು ಯೂಸ್ ಆಗ್ತವೆ ಅಂಡ್ ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ವಾಕ್ಯಗಳನ್ನ, ಪಾಸಿಟಿವ್ ವಾಕ್ಯ ನೆಗೆಟಿವ್ ವಾಕ್ಯ ಯಾವ ರೀತಿ ಈ ಒಂದು ಟೆನ್ಸ್ ನಲ್ಲಿ ಮಾಡಬೇಕು, ಅಂಡ್ ದೆನ್ ಎಸ್ ಆರ್ ನೋ ಕ್ವಶನ್ಸ್ ಹೇಗೆ ಮಾಡ್ತೀವಿ, WH ಕ್ವಶನ್ಸ್ ಹೇಗೆ ಮಾಡಬೇಕು, ಅಂಡ್ ಕೊನೆಯದಾಗಿ ಈ ಒಂದು ಟೆನ್ಸ್ ಅನ್ನ ಯಾವ ರೀತಿ ಸರಿಯಾಗಿ ಬಳಸಬೇಕು. ಅಂದ್ರೆ ಸರಿಯಾದಂತಹ ಸಿಚುವೇಶನ್ ಸಂದರ್ಭದಲ್ಲಿ ಕಾಂಟೆಕ್ಸ್ಟ್ ನಲ್ಲಿ ಅದನ್ನ ಬಳಸಲಿಲ್ಲ ಅಂದ್ರೆ ಅದು ತಪ್ಪಾಗಿರುವಂತಹ ಮೀನಿಂಗ್ ಕೊಡುತ್ತೆ. ಸೊ ಆ ತಪ್ಪು ಮಾಡ್ತೀನಿ ಅನ್ನುವಂತಹ ಭಯದಿಂದಾನೇ ನಿಮ್ಗೆ ಇಂಗ್ಲಿಷ್ ಮಾತಾಡುವಾಗ ಭಯ ಆಗುತ್ತೆ, ಆ ಭಯದಿಂದ ನೀವು ಮಾತಾಡೋದಿಲ್ಲ. ಸೊ ಆ ಭಯ ನಿಮ್ದು ಸ್ಲೋ ಆಗಿ ರಿಮೂವ್ ಆಗುತ್ತೆ ಇವತ್ತಿನ ಕ್ಲಾಸ್ ಮುಗಿಯೋದ್ರೊಳಗಾಗಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಯೂಸ್ ಮಾಡೋದನ್ನ ಕಲ್ತ್ರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ. ಸೊ ಇದು ಟೆನ್ಸ್ ನಲ್ಲಿ ಪಾಸ್ಟ್ ಸಿಂಪಲ್ ಟೆನ್ಸ್ ನಾವು ಮುಗಿಸಿದೀವಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನಾವೀಗ ಕಲಿತಾ ಇರೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಲಿತಾ ಇದ್ದೀವಿ. ಇನ್ನು ಕ್ಲಾಸ್ ನ ನೋಟ್ಸ್ ತುಂಬಾ ಜನ ಕೇಳಿದ್ದಾರೆ ಸರ್, ನೋಟ್ಸ್ ಕೂಡ ಕೊಡಿ ರಿವಿಷನ್ ಮಾಡ್ಲಿಕ್ಕೆ ಅಂತ ಹೇಳಿ. ಸೊ ನೋಟ್ಸ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ. ಸೊ ನಿಮಗಾಗಿ ಸ್ಟಾರ್ಟ್ ಮಾಡಿದೀನಿ ಒಂದು ಡೆಡಿಕೇಟೆಡ್ ಟೆಲಿಗ್ರಾಮ್ ಚಾನಲ್ ಅನ್ನ. ಸೊ ಸ್ಕ್ಯಾನ್ ಮಾಡಿ ಜಾಯಿನ್ ಆಗ್ಬಹುದು, ಅಥವಾ ಲಿಂಕ್ ಕೆಳಗಡೆ ಕೂಡ ಕೊಟ್ಟಿದ್ದೀನಿ ಕಾಮೆಂಟ್ಸ್ ಅಲ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ, ಅಲ್ಲಿಂದ ನೇರವಾಗಿ ಈ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಬಹುದು. ಕ್ಲಾಸ್ ನ ನಂತರ ನಿಮಗೆ ಇದರ PDF ನೋಟ್ ಸಿಗುತ್ತೆ. ಸೊ ಈಗ ನಾವೇನ್ ಮಾಡೋಣ, ಪಾಸಿಟಿವ್ ವಾಕ್ಯ ಮಾಡೋದನ್ನ ಫಸ್ಟ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಮ್ಮ ರೋಡ್ ಮ್ಯಾಪ್ ಯಾವ ರೀತಿ ಇರುತ್ತೆ, ಸೊ ಈ ರೀತಿ ನಾವು ಕವರ್ ಮಾಡ್ತಾ ಹೋಗಿ 4 ಸ್ಟೆಪ್ ನಲ್ಲಿ. ಮೊದಲನೇ ಸ್ಟೆಪ್ ನಲ್ಲಿ ನಾನು ನಿಮಗೆ ಕಲಿಸ್ತೀನಿ ಈ ಒಂದು ಟೆನ್ಸ್ ಅಲ್ಲಿ. ಅಂದ್ರೆ ಯಾವ ಟೆನ್ಸ್ ಕಲಿತಾ ಇರೋದು, ಇವತ್ತು ನಾವು ಕಲಿತಾ ಇರೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈ ಒಂದು ಟೆನ್ಸ್ ಅಲ್ಲಿ ಪಾಸಿಟಿವ್ ವಾಕ್ಯ ಹೇಗೆ ಮಾಡಬೇಕು, ಅಂಡ್ ಅದರ ನಂತರ ಇದು ಕಂಪ್ಲೀಟ್ ಆದ ನಂತರ ಈ ಒಂದು ಟೆನ್ಸ್ ಅಲ್ಲಿ ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು, ಅದರ ನಂತರ ಈ ಒಂದು ಟೆನ್ಸ್ ಅಲ್ಲಿ ಕ್ವಶನ್ಸ್ ಯಾವ ರೀತಿ ಮಾಡಬೇಕು. ಸೊ ಇಲ್ಲಿ ನಾನು ಯಾವಾಗಲೂ ಹೇಳ್ತೇನೆ 4 ಕ್ವಶನ್ಸ್ ಗಳು ಬರ್ತವೆ. ಸೊ ಒಂದು ನಾವು ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ, ಎಸ್ ಆರ್ ನೋ ಕ್ವಶನ್ಸ್. ಅಂಡ್ ಸೆಕೆಂಡ್ ಒನ್ WH ಕ್ವಶನ್. ಎಸ್ ಆರ್ ನೋ ಕ್ವಶನ್ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. WH ಕೂಡ ಪಾಸಿಟಿವ್ ಅಂಡ್ ನೆಗೆಟಿವ್ ಕ್ವಶನ್ ಇರುತ್ತೆ. ಅಂದರೆ ಟೋಟಲ್ ಆಗಿ 4 ಕ್ವಶನ್ಸ್ ಮಾಡೋದು ನಾವಿಲ್ಲಿ ಕಲಿಬೇಕು. ಅಂಡ್ ದೆನ್ ಈ ಒಂದು ಟೆನ್ಸ್ ಅನ್ನ ಯಾವಾಗ ಬಳಸಬೇಕ್ರಿ, ಏನ್ ಅರ್ಥ ಕೊಡುತ್ತೆ, ಯಾವಾಗ ಬಳಸಬೇಕು, ಅಥವಾ ಮತ್ತೊಬ್ಬರು ಬಳಸಿದಾಗ ಪುಸ್ತಕದಲ್ಲಿ ಅದು ಬಂದಾಗ ಯಾವ ರೀತಿ ಅದನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ನಮ್ಮ ಫಸ್ಟ್ ಸ್ಟೆಪ್ ಏನು, ಪಾಸಿಟಿವ್ ವಾಕ್ಯ ಮಾಡೋದು ಯಾವ ರೀತಿ ಕಲಿಬೇಕು. ಸೊ ಈಗ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ನೋಡಿ, ಸಬ್ಜೆಕ್ಟ್ ಅಂಡ್ ದೆನ್ ಅದ್ರ ಜೊತೆ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಯಾವ್ದು ಹೆಲ್ಪಿಂಗ್ ವರ್ಬ್ ಗೊತ್ತಾ, ಹ್ಯಾಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ಸಬ್ಜೆಕ್ಟ್ ಯಾವ್ದಾದ್ರು ಇರಲಿ, ಸಿಂಗ್ಯುಲರ್, ಪ್ಲೂರಲ್, ಹೆಸರು, ಥರ್ಡ್ ಪರ್ಸನ್ ಯಾವ್ದಾದ್ರು ಇರಲಿ, ಹ್ಯಾಡ್ ಅನ್ನುವಂತಹ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಪಾಸಿಟಿವ್ ಟೆನ್ಸ್ ಅಲ್ಲಿ, ಎಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಬಳಸ್ತೇವೆ. ಅದರ ನಂತರ ವರ್ಬ್ ನ 3ನೇ ಫಾರ್ಮ್ ಅಂಡ್ ದೆನ್ ಕೊನೆಯಲ್ಲಿ ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಅಂದ್ರೆ ನಿಮಗೆ ಗೊತ್ತಿದೆ, ಕ್ರಿಯೆ ಮಾಡುವಂತ ವ್ಯಕ್ತಿ ಅಥವಾ ವಸ್ತು. ಆಬ್ಜೆಕ್ಟ್ ಅಲ್ಲಿ ನಾವು ಒಂದು ವ್ಯಕ್ತಿ ಹೆಸರು, ಸ್ಥಳದ ಹೆಸರು, ಆಟದ ಹೆಸರು, ಏನೋ ಒಂದು ನೌನ್ ಅನ್ನ ಅಲ್ಲಿ ನಾವು ಬಳಸಬಹುದು. ಸೊ ಈಗ ಎಕ್ಸಾಂಪಲ್ ನೋಡಿ, ಮೊದಲನೇ ಪಾಸಿಟಿವ್ ವಾಕ್ಯ ಐ ಹ್ಯಾಡ್ ಫಿನಿಶ್ಡ್ ವರ್ಕ್ ಅಂತ ಇದೆ. ಸೊ ಈಗ ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್ ಆಗುತ್ತೆ. ಸೊ ಐ ಅನ್ನುವಂಥದ್ದು ಏನ್ರಿ, ಐ ಅನ್ನುವಂಥದ್ದು ಸಬ್ಜೆಕ್ಟ್. ಸೊ ಅದ್ರ ನಂತರ ಹ್ಯಾಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಬಳಸಿದೀವಿ, ಐ ಹ್ಯಾಡ್. ಫಿನಿಶ್ಡ್ ಅನ್ನೋದು ವರ್ಬ್ ನ V3 ಫಾರ್ಮ್. ಸೊ ಇಲ್ಲಿ ವರ್ಬ್ ನ V3 ಫಾರ್ಮ್ ಅಂತ ಕರಿಬೇಕು. ಅದಕ್ಕೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ಅಂತ ಕೂಡ ಹೇಳ್ತೀವಿ. ಅಂಡ್ ವರ್ಕ್ ಅನ್ನುವಂಥದ್ದು ಇಲ್ಲಿ ಆಬ್ಜೆಕ್ಟ್. ಐ ಹ್ಯಾಡ್ ಫಿನಿಶ್ಡ್ ವರ್ಕ್ ಅಂದ್ರೆ ನಾನು ಕೆಲಸ ಮಾಡಿ ಮುಗಿಸಿದ್ದೆ ಅನ್ನುವಂತಹ ಅರ್ಥ ಕೊಡುತ್ತೆ. ಅಂಡ್ ಕೊನೆಯಲ್ಲಿ ನೋಡೋಣ ಯಾವಾಗ ಹೇಗೆ ಬಳಸಬೇಕು ಅಂತ ಹೇಳಿ. ಸೊ ಇಲ್ಲಿ ಫೋಕಸ್ ಇರಲಿ, ಪಾಸಿಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು. ವಿ ಹ್ಯಾಡ್ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಇದೆ. ಸೊ ಇಲ್ಲಿ ವಿ ಅನ್ನುವಂಥದ್ದು ಸಬ್ಜೆಕ್ಟ್, ವಿ ಅನ್ನುವಂಥದ್ದು ಸಬ್ಜೆಕ್ಟ್ ಅಂಡ್ ದೆನ್ ಹ್ಯಾಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ಕಂಪ್ಲೀಟ್ ಅನ್ನುವಂತಹ ವರ್ಬ್ ನ V3 ಫಾರ್ಮ್, ವಿ ಹ್ಯಾಡ್ ಕಂಪ್ಲೀಟೆಡ್ ಹೋಮ್ ವರ್ಕ್. ಸೊ ಇಲ್ಲಿ ಹೋಮ್ ವರ್ಕ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಯು ಹ್ಯಾಡ್ ರೆಡ್ ದ ಬುಕ್. ಸೊ ಯು ಜೊತೆ ಹ್ಯಾಡ್ ಹೆಲ್ಪಿಂಗ್ ವರ್ಬ್, ರೀಡ್ ನ V3 ಫಾರ್ಮ್ ರೆಡ್, ಯು ಹ್ಯಾಡ್ ರೆಡ್ ದ ಬುಕ್. he had eaten food. ಸೊ he ಜೊತೆ ಹ್ಯಾಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್, ಸೇಮ್ ಹೆಲ್ಪಿಂಗ್ ವರ್ಬ್, ಎಲ್ಲದರ ಜೊತೆಲಿ ತುಂಬಾ ಈಸಿ ಇದೆ.
ಈಟ್ ಅನ್ನುವಂತಹ ವರ್ಬ್ನ ಮೂರನೇ ಫಾರ್ಮ್ ಈಟನ್, ಹಿ ಹ್ಯಾಡ್ ಈಟನ್ ಫುಡ್ ಅಂಡ್ ದೇ ಹ್ಯಾಡ್ ವಾಚ್ಡ್ ಅ ಮೂವಿ, ಅವರು ಒಂದು ಮೂವಿ ನೋಡಿದ್ದರು ಅನ್ನುವಂತಹ ಮೀನಿಂಗ್ ಈ ಒಂದು ವಾಕ್ಯ ಕೊಡುತ್ತೆ. ಸೊ ಈಗ ನಾವು ಪಾಸಿಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು ಅದನ್ನ ಕಲ್ತಿದ್ದೀವಿ ಪರ್ಫೆಕ್ಟ್ ಆಗಿ. ಯಾವ ಟೆನ್ಸ್ ಇದು, ಟೆನ್ಸ್ ನ ಹೆಸರು ಬಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಹಾಗಾದ್ರೆ ಈಗ ನಾವು ನೆಗೆಟಿವ್ ವಾಕ್ಯ ಮಾಡೋದನ್ನ ಕಲಿಯೋಣ. ಸೊ ಪಾಸಿಟಿವ್ ವಾಕ್ಯ ಆಯಿತು. ಸೊ ಈಗ ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು ಈ ಟೆನ್ಸ್ ಅಲ್ಲಿ, ಅದನ್ನ ನಾವೀಗ ಇಲ್ಲಿ ಕಲಿತಾ ಹೋಗೋಣ. ಸೊ ಈಗ ಪಾಸಿಟಿವ್ ವಾಕ್ಯದಲ್ಲಿ ಮೊದಲು ಪರ್ಫೆಕ್ಟ್ ಆಗಿರಬೇಕು, ಅದು ಇಂಪಾರ್ಟೆಂಟ್, ರೈಟ್. ಸೊ ಈಗ ಪಾಸಿಟಿವ್ ವಾಕ್ಯ ಆಗಿದ್ದೀರಾ, ಯಾಕಂದ್ರೆ ಈ ಕ್ಲಾಸ್ ನೋಡ್ತಾ ಇದ್ದೀರಾ ಇಲ್ಲಿವರೆಗೆ ಅಂದ್ರೆ ನೀವು ಬಹಳ ಸೀರಿಯಸ್ ಆಗಿ ಇಂಟ್ರೆಸ್ಟ್ ತೆಗೆದುಕೊಂಡು ಕ್ಲಾಸ್ ಅನ್ನ ಕಲಿತಾ ಇದ್ದೀರಾ ಅಂತ ಅರ್ಥ. ಸೊ ನೀವು ಕ್ಲಾಸ್ ನೋಡ್ತಾ ಇದ್ದೀರಾ ಅಂದ್ರೆ ನೀವು ನಿಮ್ಮ ಟೈಮ್ ಅನ್ನ ಅಲ್ಲಿ ಇಲ್ಲಿ ರೀಲ್ಸ್ ಮೇಲೆ ಇನ್ಸ್ಟಾಗ್ರಾಮ್ ನಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲಾಗಿ ನಿಮ್ಮ ಭವಿಷ್ಯಕ್ಕೆ ಅವಶ್ಯಕವಾಗಿರುವಂಥ, ನಿಮ್ಮ ಭವಿಷ್ಯದಲ್ಲಿ ಫಾಸ್ಟ್ ಆಗಿ ಬೇಗ ಸಕ್ಸಸ್ಫುಲ್ ಆಗಲಿಕ್ಕೆ, ಒಳ್ಳೆ ಪೊಸಿಷನ್ಸ್ ಅನ್ನ ಪಡ್ಕೊಳ್ಳಿಕ್ಕೆ, ಕಾನ್ಫಿಡೆಂಟ್ ಪರ್ಸನಾಲಿಟಿ ಬಿಲ್ಡ್ ಮಾಡಲಿಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಇಂಗ್ಲಿಷ್ ಕಮ್ಯುನಿಕೇಶನ್ ಅನ್ನ, ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲಿತಾ ಇದ್ದೀರಿ ಈ ಕ್ಲಾಸ್ ಅಲ್ಲಿ, ರೈಟ್. ಸೊ ನೀವು ನಿಮ್ಮ ಒಂದ್ಸಲ ಅಪ್ರಿಷಿಯೇಟ್ ಮಾಡ್ಕೊಳ್ಳಿ, ನಿಮ್ಮ ಕೈನ ತೆಗೆದುಕೊಂಡು ನಿಮ್ಮ ಬೆನ್ನನ್ನ ತಟ್ಕೊಳ್ಳಿ. ಬಿಕಾಸ್ ನೀವು ಮಾಡ್ತಾ ಇರೋಂಥ ಕೆಲಸಕ್ಕೆ ನೀವು ಅಪ್ರಿಷಿಯೇಟ್ ಕೊಟ್ರೆ ಇನ್ನು ಬಹಳ ಖುಷಿ, ನಿಮಗೆ ಸಂತೋಷ ಸಿಗುತ್ತೆ ಕಲಿಯುವಾಗ. ಸೊ ಈಗ ಪಾಸಿಟಿವ್ ವಾಕ್ಯ ಇದೆ. ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ನ ನಂತರ ಸಿಂಪ್ಲಿ ನಾಟ್ ಅನ್ನ ಸೇರಿಸಬೇಕು. ನೆಗೆಟಿವ್ ವಾಕ್ಯ ಅಂದಾಗ ಅಲ್ಲಿ ಏನ್ರಿ ನಾಟ್ ಅನ್ನ ನಾವು ಸೇರಿಸ್ತಾ ಹೋಗ್ಬೇಕು ಅಷ್ಟೇ ಇರೋದು. ಈಗ ನಾಟ್ ಅನ್ನ ಎಲ್ಲಿ ಸೇರಿಸಬೇಕು, ಹೆಲ್ಪಿಂಗ್ ವರ್ಬ್ ಆದ ನಂತರ. ಐ ಹ್ಯಾಡ್ ನಾಟ್ ಫಿನಿಶ್ಡ್ ವರ್ಕ್. ಸೊ ಇಲ್ಲಿ ವಿ ಹ್ಯಾಡ್ ನಂತರ ನಾಟ್ ಸೇರಿಸಿ, ವಿ ಹ್ಯಾಡ್ ನಾಟ್ ಕಂಪ್ಲೀಟೆಡ್ ಹೋಮ್ ವರ್ಕ್, ಯು ಹ್ಯಾಡ್ ನಾಟ್ ರೆಡ್ ದ ಬುಕ್, he had not eaten food ಅಂದ್ರೆ ಅವನು ಊಟ ಮಾಡಿರ್ಲಿಲ್ಲ, they had not watched the movie ಅಂದ್ರೆ ಅವರು ಮೂವಿ ನೋಡಿರಲಿಲ್ಲ. ಈ ಒಂದು ಅರ್ಥ ಇದು ಕೊಡುತ್ತೆ. ಈಗ ನಾನಿಲ್ಲಿ ಎರಡು ವಾಕ್ಯಗಳನ್ನ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಸೊ ಹ್ಯಾಡ್ ನ ನಂತರ ನಾಟ್ ಸೇರಿಸಿ, I had not finished work. I had not finished work ಅಂದ್ರೆ ನಾನು ಕೆಲಸ ಮಾಡಿ ಮುಗಿಸಿರ್ಲಿಲ್ಲ. ಅಂಡ್ ಎರಡನೇದಾಗಿ we had not completed homework. we ಅನ್ನುವಂಥದ್ದು ಸಬ್ಜೆಕ್ಟ್, had ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್. ಸೊ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡ್. we had not completed homework. ನಾವು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿರಲಿಲ್ಲ. we had not completed homework. ಇನ್ನು ಉಳಿದಿರುವಂತಹ ಮೂರು ವಾಕ್ಯಗಳನ್ನ ನಾನು ನಿಮ್ಮ ಪ್ರಾಕ್ಟೀಸ್ಗಾಗಿ ಬಿಡ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ ಒಂದು ಪೆನ್ ಆ್ಯಂಡ್ ಬುಕ್ ತೆಗೆದುಕೊಂಡು ಕೂತ್ಕೊಳ್ಳಿ ಕ್ಲಾಸ್ ನೋಡುವಾಗ. ಸೊ ಅದರಿಂದ ನಿಮ್ಮ ಪ್ರಾಕ್ಟೀಸ್ ಕೂಡ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ರೀ ಇಂಗ್ಲೀಷನ್ನು ಕಲಿಯೋದು. ಎಷ್ಟೋ ಜನ ಕಲಿತಾ ಇಲ್ಲ, ಯಾಕೆಂದರೆ ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಮೊದಲು ಇಂಗ್ಲೀಷ್ ಕಲ್ತಿಲ್ಲ, ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಇಲ್ಲ, ಇಂಗ್ಲೀಷನ್ನು ಫ್ಲೂಯೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಅಂದರೆ ಇವತ್ತಿನ ಕಾಲದಲ್ಲಿ ಯಾವುದೇ ಫೀಲ್ಡ್ನಲ್ಲಿ ಯಾವುದಾದ್ರೂ ತಗೊಳ್ಳಿ ನೀವು, ಆ ಯಾವುದೇ ಫೀಲ್ಡ್ನಲ್ಲಿ ಹೋದರೂ ಕೂಡ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲ ಅಂದರೆ ಒಂದು ಒಳ್ಳೆ ಜಾಬ್ ಸಿಗೋದಿಲ್ಲ. ಆ ಜಾಬ್ ಸಿಕ್ಕದಲ್ಲಿ ನಿಮಗೆ ಜಾಬ್ನ ಗ್ಯಾರಂಟಿ ಇರೋದಿಲ್ಲ ಆ್ಯಂಡ್ ಹೈ ಪೊಸಿಷನ್ಸ್ಗಳು ಸಿಗೋದಿಲ್ಲ, ಅದರಲ್ಲಿ ಪ್ರಮೋಷನ್ ಸಿಗೋದಿಲ್ಲ. ಲೈಫ್ನಲ್ಲಿ ಹೋಗಿ ಸ್ಟಕ್ ಆಗಿಬಿಡ್ತೀರಾ ಕೇವಲ ಒಂದು ಸ್ಕಿಲ್ಲಿಂದ. ನಿಮ್ಮ ಟೈಮನ್ನು ಇಫೆಕ್ಟಿವ್ ಆಗಿ ಬಳಸ್ಕೊಳ್ಳಿ. ಈ ಒಂದು ಕ್ಲಾಸಸ್ಗಳಿಂದ ಇಂಗ್ಲೀಷನ್ನು ಕಲಿಯಿರಿ. ಸೊ ಇನ್ನು ಮೂರು ವಾಕ್ಯಗಳನ್ನ ನೀವು ನೆಗೆಟಿವ್ ವಾಕ್ಯಗಳನ್ನ ಮಾಡಿ. ಇದು ಆಯಿತು ನಮ್ಮ ನೆಗೆಟಿವ್ ವಾಕ್ಯ. ಸೊ ಹಾಗಾದರೆ ನೆಕ್ಸ್ಟ್ ನಾವೇನು ಮಾಡಬೇಕೀಗ, ಪಾಸಿಟಿವ್ ವಾಕ್ಯ, ನೆಗೆಟಿವ್. ಪಾಸಿಟಿವ್ ವಾಕ್ಯದಿಂದ ನೆಗೆಟಿವ್ ವಾಕ್ಯಗಳಿಗೆ ಬಂದ್ವಿ, ಎರಡನ್ನ ಮುಗಿಸಿದ್ದೀವಿ. ಇನ್ನು ಸ್ಟೆಪ್ 3 ಬಂದು ಏನು ಮಾಡಬೇಕ್ರಿ, ಕ್ವಶನ್ಸ್ಗಳನ್ನ ಮಾಡಬೇಕು. ಸೊ ಕ್ವಶನ್ಸಲ್ಲಿ ಎಷ್ಟು ಟೈಪ್ಸ್ ಇವೆ, ಒಂದು ಎಸ್ ಆರ್ ನೋ ಕ್ವಶನ್ಸ್ಗಳು ಆ್ಯಂಡ್ ಇಲ್ಲಿ WH ಕ್ವಶನ್ಸ್ಗಳು. ಸೊ ಈ ಎಸ್ ಆರ್ ನೋ ಕ್ವಶನ್ಸಲ್ಲಿ ಏನಿದೆ, ಪಾಸಿಟಿವ್ ಕ್ವಶನ್ ಇರುತ್ತೆ, ನೆಗೆಟಿವ್ ಇರುತ್ತೆ, WH ಅಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಸೊ ಈಗ ನಾವು ಟೋಟಲ್ ಆಗಿ 4 ಕ್ವಶನ್ಸ್ ಮಾಡೋದನ್ನ ಕಲಿಯೋಣ ನಮ್ಮ ನೆಕ್ಸ್ಟ್ ಸ್ಟೆಪ್ನಲ್ಲಿ. ಆ್ಯಂಡ್ ಅದಕ್ಕಿಂತ ಮುಂಚಿತವಾಗಿ ನೀವು ಫಾಸ್ಟ್ ಆಗಿ ಸ್ಟ್ರಕ್ಚರ್ಡ್ ವೇನಲ್ಲಿ ನನ್ನ ಜೊತೆ ಸಂಪೂರ್ಣ ಇಂಗ್ಲೀಷನ್ನು ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೆ ಸಂಪೂರ್ಣವಾಗಿ ಇಂಗ್ಲೀಷನ್ನು ಕಲಿಬೇಕಂದ್ರೆ ನೀವು ಜಾಯ್ನ್ ಆಗ್ಬೋದು ನನ್ನ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸನ್ನು. ಸೊ ಈ ಕ್ಲಾಸಲ್ಲಿ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಕೇವಲ 30 ಅವರ್ಸಲ್ಲಿ 30 ತಾಸುಗಳಲ್ಲಿ ನೀವು ಇಂಗ್ಲೀಷನ್ನು ಇಲ್ಲಿ ಕಲಿಬಹುದು. ಆ ರೀತಿ ಒಂದು ರೆಡಿ ಇರುವಂತಹ ಕೋರ್ಸ್ ಇದು. ಇದರಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ, ಎಲ್ಲಿಯೂ ಕೂಡ ಒಂದು ಸೆಕೆಂಡ್ ನಿಮ್ಮದು ಟೈಮ್ ವೇಸ್ಟ್ ಆಗೋದಿಲ್ಲ. ನೋಟ್ಸ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೆಸ್ಟ್ಗಳು. ಸೊ ನಾನು ಯಾವಾಗಲೂ ಹೇಳ್ತೀನಿ, ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಆಗಬೇಕಂದ್ರೆ ಪ್ರಾಕ್ಟೀಸ್ ಬಹಳ ಮುಖ್ಯ ಆಗುತ್ತೆ. ಅದು ಕೂಡ ಸರಿಯಾದಂತಹ ಡೈರೆಕ್ಷನಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಫಾಸ್ಟಾಗಿ ಕಲಿತೀರಾ. ಸೊ ಪ್ರಾಕ್ಟೀಸ್ ಮಾಡಬೇಕಾಗಿದೆ ಈ ಒಂದು ಡೈರೆಕ್ಷನಲ್ಲಿ. ನೀವು ಈ ಡೈರೆಕ್ಷನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ 6 ತಿಂಗಳ 1 ವರ್ಷ ಆದರೂ ಕೂಡ ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗೋದಿಲ್ಲ. ಸೊ ಅವಾಗ ನೀವು ಮೋಟಿವೇಶನ್ ಕಳ್ಕೊಳ್ತೀರಾ, ಇಂಗ್ಲೀಷ್ ಕಲಿಯೋದು ಇಂಪಾಸಿಬಲ್ ಅನ್ನುವಂಥ ಫೀಲಿಂಗ್ ಬರುತ್ತೆ ನಿಮಗೆ. ಸೊ ಸರಿಯಾದಂತಹ ಡೈರೆಕ್ಷನಲ್ಲಿ ಪ್ರಾಕ್ಟೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಅದು ನಾನು ನಿಮಗೆ ಪ್ರಾಕ್ಟೀಸ್ ಟೆಸ್ಟ್ಗಳ ಮೂಲಕ, ನನ್ನ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ಗಳ ಮೂಲಕ, ಸೊ ನಾನು ನಿಮಗೆ ಇಲ್ಲಿ ಇಂಗ್ಲೀಷನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ. ಆ್ಯಂಡ್ ನಿಮ್ಮದು ಡೌಟ್ಸ್ ಬಹಳ ಇರುತ್ತೆ ಕಲಿಯೋರ್ದು, ಲರ್ನರ್ಸ್ದು. ಸೊ ಅಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಯಾಕಂದರೆ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ ಲೈವ್ ಕ್ಲಾಸಸ್ ಇರುತ್ತೆ ಸಪರೇಟ್ ಆಗಿ. ಆ್ಯಂಡ್ ದೆನ್ ನಿಮಗೆ
ಗ್ರೂಪ್ಸ್ಗಳು ಕೂಡ ಇರುತ್ತೆ. ಗ್ರೂಪ್ಸ್ ಅಲ್ಲಿ ಎನಿ ಟೈಮ್ ನಿಮ್ಮ ಡೌಟ್ಸ್ ಅನ್ನ ಕೇಳಿ ಸಾಲ್ವ್ ಮಾಡಬಹುದು. 30 ಅವರ್ಸ್ ಅಲ್ಲಿ ಕಲಿಬಹುದು. ಆದ್ರೂ ಕೂಡ 6 ಮಂತ್ಸ್ ನ ವ್ಯಾಲಿಡಿಟಿ, ಸೊ ಆರಾಮಾಗಿ ನೀವು ಕಲೀಲಿ ಅಂತ ಹೇಳಿ 6 ಮಂತ್ಸ್ ನ ವ್ಯಾಲಿಡಿಟಿ ಕೂಡ ಈ ಕೋರ್ಸ್ ಅಲ್ಲಿ ನಿಮಗೆ ಸಿಗಲಿದೆ. ಸೊ ತುಂಬಾ ಅಂದ್ರೆ ತುಂಬಾ ಅಫೋರ್ಡೆಬಲ್ ಪ್ರೈಸ್ ನಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ 3 ಲೆವೆಲ್ ಸೇರಿಸಿ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಈ ಒಂದು ಕೋರ್ಸ್ ನಿಮಗೆ ಸಿಗುತ್ತೆ. ಸೊ ಎಲ್ಲಿ ಸಿಗುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಸೊ ಇದಕ್ಕೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ, ಅಥವಾ ಡೈರೆಕ್ಟ್ಲಿ ನಮ್ಮ ವೆಬ್ಸೈಟ್ ನಲ್ಲಿ ಕೂಡ ಜಾಯಿನ್ ಆಗಬಹುದು. ಅದರ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಈ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಏನಾದರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 8150853340. ಸೊ ಬ್ಯಾಕ್ ಟು ದ ಟಾಪಿಕ್. ನಾವು ಪಾಸಿಟಿವ್ ಸೆಂಟೆನ್ಸ್ ಕಲ್ತ್ರಿ, ನೆಗೆಟಿವ್ ಸೆಂಟೆನ್ಸ್ ಕಲ್ತಿದ್ದೀರಿ. ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಯಾವ ರೀತಿ ಮಾಡಬೇಕು, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಅನ್ನ ಯಾವ ರೀತಿ ಮಾಡಬೇಕು. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡಬೇಕಂದ್ರೆ ಸಿಂಪಲ್. ಈಗಾಗಲೇ ಇರುವಂತಹ ಪಾಸಿಟಿವ್ ಸೆಂಟೆನ್ಸ್ ಇದೆಯಲ್ಲ, ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಹ್ಯಾಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ಸೊ ಈ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಹಾಕಬೇಕು ಅಷ್ಟೇ, ಹ್ಯಾಡ್ ಅನ್ನ ಎಬ್ಬಿಸಿ ಮೊದಲು ಹಾಕಬೇಕು ಅಷ್ಟೇ. ಸೊ ಹಾಗಾದ್ರೆ ಕ್ವಶನ್ ಏನಾಗುತ್ತೆ ನೋಡಿ, ಈ ಕ್ವಶನ್ ಆಗುತ್ತೆ ಹ್ಯಾಡ್ ಐ ಫಿನಿಶ್ಡ್ ವರ್ಕ್. ಸೊ ಅಂದ್ರೆ ನಾವೀಗ ಪ್ರಶ್ನೆ ನಮ್ಮನ್ನೇ ಕೇಳ್ಕೊಳ್ತಾ ಇದ್ದೀವಿ. ಸೊ ನಾನು ಆ ಕೆಲಸ ಮಾಡಿ ಮುಗಿಸಿದ್ನಾ, ಹ್ಯಾಡ್ ಐ ಫಿನಿಶ್ಡ್ ವರ್ಕ್, ನಾನು ಆ ಕೆಲಸವನ್ನ ಮಾಡಿ ಮುಗಿಸಿದ್ನ, ಹ್ಯಾಡ್ ಐ ಫಿನಿಶ್ಡ್ ವರ್ಕ್. ವಿ ಹ್ಯಾಡ್ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಇದೆ. ಸೊ ಹ್ಯಾಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಮೊದಲು. ಸೊ ಇಲ್ಲಿ ಹ್ಯಾಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಮೊದಲು ಹಾಕಿದ್ರಿ. ಸೊ ಇನ್ನು ಹೆಲ್ಪಿಂಗ್ ವರ್ಬ್ ತೆಗೆದ್ರೆ ಏನು ಉಳಿತು, ವಿ ಕಂಪ್ಲೀಟೆಡ್ ಹೋಮ್ ವರ್ಕ್, ಹ್ಯಾಡ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್, ಹ್ಯಾಡ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್, ಹ್ಯಾಡ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್. ಡನ್. ಇನ್ನು ಉಳಿದಿರುವಂತಹ 3 ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ನೀವೇ ಮಾಡಬೇಕು, 3, 4, 5. ಯಾಕೆಂದ್ರೆ ಇದು ನಿಮ್ಮ ಪ್ರಾಕ್ಟೀಸ್ಗಾಗಿ. ಸೊ ಇದನ್ನ ನೀವು ಕಾಮೆಂಟ್ ನಲ್ಲಿ ಕೂಡ ಟೈಪ್ ಮಾಡಬಹುದು, ಕೆಳಗಡೆ ಟೈಪ್ ಮಾಡಿ ರೈಟ್. ಇದರ ಪಾಸಿಟಿವ್ ಕ್ವಶನ್ಸ್ ಗಳನ್ನ ಪಾಸ್ ಮಾಡಿ ವಿಡಿಯೋನ. ಸೊ ಈ ಉಳಿದಿರುವಂತಹ 3 ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಗಳನ್ನ ಟೈಪ್ ಮಾಡಿ ಕಾಮೆಂಟ್ ನಲ್ಲಿ. ಸೊ ಅದರಿಂದ ನಿಮ್ಮ ಪ್ರಾಕ್ಟೀಸ್ ಕೂಡ ಆಗುತ್ತೆ, ಎಲ್ಲರೂ ಮಾಡಿ. ಅಂಡ್ ದೆನ್ ನೆಕ್ಸ್ಟ್ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಈಗ ಇಲ್ಲಿ ಜಸ್ಟ್ ಮಾಡಿದ್ವಿ, ಹೌದಾ. ಸೊ ಇಲ್ಲಿ ಮಾಡಿದ್ವಿ. ಸೊ ಇಲ್ಲಿ ನಾನು ಎಲ್ಲ ಕಡೆ ನಿಮಗೆ ತೋರಿಸ್ಬಿಡ್ತೀನಿ. ಹ್ಯಾಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಮೊದಲು ಬರಬೇಕು ಅಷ್ಟೇ ರೈಟ್. ಇಲ್ಲಿಯೂ ಕೂಡ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಮೊದಲು, ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಮೊದಲು. ಸೊ ಅದೇ ನಾನು ಇಲ್ಲಿ ಈಗ ಆಲ್ರೆಡಿ ಮಾಡಿದ್ದೀನಿ ಆ ಒಂದು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಗಳನ್ನ. ಈಗ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಗಳನ್ನ ಯಾವ ರೀತಿ ಮಾಡಬೇಕು. ಸೊ ನೆಗೆಟಿವ್ ಅಂದಾಗ ನಿಮಗೆ ಗೊತ್ತು, ಅಲ್ಲಿ ನಾಟ್ ಅನ್ನುವಂತಹ ನೆಗೆಟಿವ್ ವರ್ಡ್ ನಾವು ಸೇರಿಸಬೇಕಾಗುತ್ತೆ. ಈಗ ನಾವು ಇಲ್ಲಿ ಎಲ್ಲಿ ಸೇರಿಸಬೇಕು ನಾಟ್ ಅಂದ್ರೆ, ಸಬ್ಜೆಕ್ಟ್ ಇದೆಯಲ್ಲ ಐ ವಿ, ಈ ಸಬ್ಜೆಕ್ಟ್ ನ ನಂತರ ನಾಟ್ ಅನ್ನ ಸೇರಿಸಬೇಕು. ಹ್ಯಾಡ್ ಐ ನಾಟ್ ಫಿನಿಶ್ಡ್ ವರ್ಕ್, ನಾನು ಕೆಲಸ ಮುಗಿಸಿರ್ಲಿಲ್ವಾ. ಹ್ಯಾಡ್ ವಿ ನಾಟ್ ಕಂಪ್ಲೀಟೆಡ್ ಹೋಮ್ ವರ್ಕ್, ನಾವು ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿರ್ಲಿಲ್ವಾ. ಹ್ಯಾಡ್ ಯು ನಾಟ್ ರೆಡ್ ದ ಬುಕ್, ನೀನು ಆ ಪುಸ್ತಕ ಓದಿ ಮುಗಿಸಿರ್ಲಿಲ್ವಾ. ಹ್ಯಾಡ್ ಈ ನಾಟ್ ಈಟನ್ ಫುಡ್, ಅವನು ಊಟ ಮಾಡಿರ್ಲಿಲ್ವಾ. ಹ್ಯಾಡ್ ಹಿ ನಾಟ್ ಈಟನ್ ಫುಡ್. ಹ್ಯಾಡ್ ಅನಿತಾ ನಾಟ್ ವಾಚ್ ದ ಮೂವಿ, ಸೊ ಅನಿತಾ ಒಂದು ಮೂವಿ ನೋಡಿರ್ಲಿಲ್ವಾ. ಈ ರೀತಿ ನಾವು ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಅನ್ನ ಮಾಡ್ತೀವಿ. ಸೊ ಈಗ ನಾನೇನ್ ಮಾಡ್ತೀನಿ, ನಿಮಗೆ 2 ಕ್ವಶನ್ಸ್ ಗಳನ್ನ ಇಲ್ಲಿ ಈಗ ನಿಮಗೆ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ಏನು, ಹ್ಯಾಡ್ ಐ ನಾಟ್ ಫಿನಿಶ್ಡ್ ವರ್ಕ್, ಹ್ಯಾಡ್ ಐ not finished work, had I not finished work. And then second one, had we not completed homework, had we not completed homework. ಕ್ವಶನ್ ಮಾರ್ಕ್. ಉಳಿದಿರುವಂತಹ 3, 4 and 5 ಇವುಗಳನ್ನ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ. ವಿಡಿಯೋ ಪಾಸ್ ಮಾಡಿ ಇದರ 3 ನೆಗೆಟಿವ್ ವಾಕ್ಯಗಳನ್ನ ಟೈಪ್ ಮಾಡಿ. ಸೊ ನೀವು ಟೈಪ್ ಮಾಡಿದಾಗ ಅಥವಾ ಬರ್ದಾಗನೇ ಅದು ಅದರಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ, ಅದು ತಲೆಯಲ್ಲಿ ಫಿಕ್ಸ್ ಆಗಿ ಉಳಿಯುತ್ತೆ ರೈಟ್. ಸೊ ನಾನು ಹೇಳ್ತಾ ಇರೋದನ್ನ ಪ್ರಾಕ್ಟೀಸ್ ಜಸ್ಟ್ ಮಾಡಿ. ಯಾಕಂದ್ರೆ ನೀವು ಒಬ್ಬ ಟೀಚರ್ ಕಡೆಯಿಂದ, ಎಜುಕೇಟರ್ ಇಂದ ಕಲಿತಾ ಇದ್ದೀರಾ ಅಂದ್ರೆ ಅವರ ಮೇಲೆ ನೀವು ನಂಬಿಕೆ ಇಡಬೇಕಾಗುತ್ತೆ. ಯಾಕಂದ್ರೆ ಅವರು ಆಲ್ರೆಡಿ ಕಲ್ತಿದ್ದಾರೆ, ಸಾವಿರಾರು ಜನರಿಗೆ ಕಲಿಸಿರ್ತಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಇಂದ ರೆಡಿ ಮಾಡಿರುವಂತಹ ಮೆಥಡ್ಸ್ ಮೂಲಕ ನಿಮಗೆ ಕಲಿಸುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಜಸ್ಟ್ ಅವರನ್ನ ಫಾಲೋ ಮಾಡಿ, ನಿಮ್ಮದೇ ಮೆಥಡ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡಬೇಡಿ. ಜಸ್ಟ್ ಡೂ ದಿಸ್. ನಾನೇನ್ ಹೇಳ್ತಾ ಇದ್ದೀನಿ ಅದನ್ನ ಜಸ್ಟ್ ಟೈಪ್ ಮಾಡಿ ಕಾಮೆಂಟ್ ನಲ್ಲಿ ಅಥವಾ ಬುಕ್ ನಲ್ಲಿ ಬರೀರಿ. ಸೊ ಈಗ ಇದು ಆಯ್ತು ನಮ್ಮ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್. ನಾನಿಲ್ಲಿ ಹೇಳಿದೆ ನಿಮಗೆ 4 ಕ್ವಶನ್ಸ್ ಮಾಡಬೇಕು ಅಂತ ಹೇಳಿ. ಸೊ ಅದರಲ್ಲಿ ನಾವೀಗ ಏನ್ ಮಾಡಿದ್ವಿ, ಈ 4 ಕ್ವಶನ್ಸ್ ಗಳಲ್ಲಿ
ಈ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಎರಡು ಮುಗಿಸಿದೀವಿ. ಈಗ ಪಾಸಿಟಿವ್ನು ಆಯಿತು, ನೆಗೆಟಿವ್ನು ಆಯಿತು. ಸೊ ಈಗ ಬರೋಣ WH ಕ್ವಶನ್ಸ್. ಇದರಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಯಾವ ರೀತಿ ಮಾಡಬೇಕು, ಸೊ ಅದನ್ನ ಈಗ ಇಲ್ಲಿ ನಾವು ನೋಡೋಣ. ಸೊ ಪಾಸಿಟಿವ್ WH ಕ್ವಶನ್ಸ್ ಮಾಡಬೇಕಂದ್ರೆ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಈಗಾಗಲೇ ಮಾಡಿರುವಂತಹ ಹ್ಯಾಡ್ ಐ ಫಿನಿಶ್ಡ್ ವರ್ಕ್, ಹ್ಯಾಡ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್. ಸೊ ಈ ಒಂದು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಇವೆಲ್ಲ, ಇದಕ್ಕೆ ನಾವು ಸಿಂಪ್ಲಿ WH ಕ್ವಶನ್ಸ್ ಅಂದಾಗ ಅಲ್ಲಿ WH ವರ್ಡ್ ಅನ್ನ ಸೇರಿಸಬೇಕು. WH ವರ್ಡ್ ಅನ್ನ ಸೇರಿಸಬೇಕು. ಯಾವ WH ವರ್ಡ್ ಸರ್? WH ವರ್ಡ್ಸ್ ಅಂದ್ರೆ ವಾಟ್, ವೇರ್, ವೆನ್, ಯಾವಾಗ, ಎಲ್ಲಿ, ಹೇಗೆ, ವಿಚ್, ಯಾವುದು, ಆ ಒಂದು WH ವರ್ಡ್ ಗಳನ್ನ ಸೇರಿಸಿದ್ರೆ ಅದು ನಮ್ಮ WH ಕ್ವಶನ್ ರೆಡಿ ಆಗುತ್ತೆ. ಸೊ ಇಲ್ಲಿ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಹ್ಯಾಡ್ ಐ ಫಿನಿಶ್ಡ್ ವರ್ಕ್ ಅಂತ ಇದೆ. ಸೊ ನಾನೀಗ ವೆನ್ ಅನ್ನೋದನ್ನ ಸೇರಿಸ್ಬಿಟ್ಟೆ. ಇದಕ್ಕೆ ಎಲ್ಲಿ ಸೇರಿಸಬೇಕು? ಸ್ಟಾರ್ಟಿಂಗ್ ನಲ್ಲೇ ಇರುತ್ತೆ WH ವರ್ಡ್. ವೆನ್ ಹ್ಯಾಡ್ ಐ ಫಿನಿಶ್ಡ್ ವರ್ಕ್, ಯಾವಾಗ ನಾನು ಕೆಲಸ ಮುಗಿಸಿದ್ದೆ. ಹ್ಯಾಡ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಇದೆ. ಸೊ ವೈ ಹ್ಯಾಡ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್, ಯಾಕೆ ನಾವು ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಹ್ಯಾಡ್ ಯು ರೆಡ್ ದ ಬುಕ್, ಸೊ ಈಗ ನಾನು ಯಾಕೆ ಪುಸ್ತಕ ಓದಿದ್ದೆ ಅಂತ ಕೇಳಬೇಕಂದ್ರೆ ವೈ ಹ್ಯಾಡ್ ಯು ರೆಡ್ ದ ಬುಕ್. ಹ್ಯಾಡ್ ಈ ಈಟನ್ ಫುಡ್, ಸೊ ಈಗ ಅವನು ಊಟ ಮಾಡಿದ್ನ ಅಂತ ಇದೆ. ಸೊ ನಾನು ಹೇಗೆ ಅವನು ಊಟ ಮಾಡಿದ್ದ ಅಂತ ಕೇಳಬೇಕು, ಅಥವಾ ಯಾವಾಗ ಮಾಡಿದ್ದ ಅಂತ ಕೇಳಬೇಕಂದ್ರೆ ವೆನ್ ಅನ್ನುವಂಥ WH ವರ್ಡ್ ಸೇರಿಸಿ ವೆನ್ ಹ್ಯಾಡ್ ಹಿ ಈಟನ್ ಫುಡ್. ಹ್ಯಾಡ್ ಅನಿತಾ ವಾಚ್ ದ ಮೂವಿ ಅಂತ ಇದೆಯಲ್ಲ, ಸೊ ಇಲ್ಲಿ ನಾವು ಮಾಡಬಹುದು ವೆನ್ ಹ್ಯಾಡ್ ಅನಿತಾ, ಅಥವಾ ವೈ ಹ್ಯಾಡ್ ಅನಿತಾ ವಾಚ್ ದ ಮೂವಿ, ಅನಿತಾ ಯಾಕೆ ಮೂವಿಯನ್ನ ನೋಡಿದ್ದಳು. ಈ ರೀತಿ WH ಪಾಸಿಟಿವ್ ಕ್ವಶನ್ ಅನ್ನ ಮಾಡ್ತೀವಿ. ಸೊ ಈಗ ಎರಡು ಕ್ವಶನ್ಸ್ ನೋಡಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ವೆನ್ ಹ್ಯಾಡ್ ಐ ಫಿನಿಶ್ಡ್ ವರ್ಕ್, ವೆನ್ ಅಂದ್ರೆ ಯಾವಾಗ ಅಂತ ಅರ್ಥ, ಇದು WH ವರ್ಡ್. ಸೊ ವೆನ್ ಹ್ಯಾಡ್ ಐ ಫಿನಿಶ್ಡ್ ವರ್ಕ್, ಯಾವಾಗ ನಾನು ಕೆಲಸವನ್ನ ಮಾಡಿ ಮುಗಿಸಿದ್ದೆ, ಕ್ವಶನ್ ಮಾರ್ಕ್. ಸೊ ಇನ್ನು ಎರಡನೇದಾಗಿ ನೋಡಿ, ವೈ ಹ್ಯಾಡ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಇದೆ. ಯಾಕೆ ನಾವು ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ವೈ ಹ್ಯಾಡ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್. ರೈಟ್, ಎರಡು ಕ್ವಶನ್ಸ್ ರೆಡಿ ಆಯಿತು. WH ಕ್ವಶನ್ಸ್. ಇನ್ನು 3, 4 and 5 ಯಾರ ಕೆಲಸ? ಇದು ನಿಮ್ಮ ಕೆಲಸ. 3, 4 and 5 ಮಾಡುವಂಥದ್ದು. ರೈಟ್. ಸೊ ಮೂರನೇದು 4 and 5. 3, 4, 5 ನೀವೇ ಮಾಡಬೇಕು. ಸೊ ಅಲ್ಲಿ ಕ್ವಶನ್ ಮಾರ್ಕ್ ಕುತ್ಕೊಳ್ತಾ ಇಲ್ಲ, ಸೊ ಅದನ್ನ ಕ್ವಶನ್ ಮಾರ್ಕ್ ಸೇರಿಸ್ತಾ ಇದೆ. ಡನ್. ಓಕೆ, ಪರ್ಫೆಕ್ಟ್. ನೋಡ್ದಾಯ್ತಾ? ಎಸ್, ಹಾ, ಪರ್ಫೆಕ್ಟ್. ಸೊ ಇನ್ನ 3 ಕ್ವಶನ್ಸ್ ಅನ್ನ ನೀವು ಮಾಡಬೇಕು. ವೈ ಹ್ಯಾಡ್ ಯು ರೆಡ್ ದ ಬುಕ್, ವೆನ್ ಹ್ಯಾಡ್ ಯು ಈಟನ್ ಫುಡ್. ಸೊ ಅಲ್ಲಿ ಆಲ್ರೆಡಿ ಇದೆ, ಅದನ್ನ ಬುಕ್ ಇದ್ರೆ ಬುಕ್ ನಲ್ಲಿ ಬರೀರಿ, ಅಥವಾ ನೀವು ಎಲ್ಲೋ ಟ್ರಾವೆಲ್ ಮಾಡುವಾಗ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀರಾ ಅಂದ್ರೆ ಟೈಪ್ ಮಾಡಿ ಎಲ್ಲಿ ಕಾಮೆಂಟ್ ನಲ್ಲಿ, ವಿಡಿಯೋದ ಕಾಮೆಂಟ್ ನಲ್ಲಿ. ಸೊ ಅದರಿಂದ ನಿಮ್ಮ ಪ್ರಾಕ್ಟೀಸ್ ಆಗುತ್ತೆ. ಸೊ ಇನ್ನ ನೆಗೆಟಿವ್ WH ಕ್ವಶನ್ ಮಾಡಬೇಕು. ಸೊ ಇಲ್ಲಿರುವಂತಹ ನಾನು ಮಾಡಿರುವಂತಹ ಪಾಸಿಟಿವ್ WH ಕ್ವಶನ್ಸ್ ಅನ್ನ, ಅಲ್ಲಿ ಪಾಸಿಟಿವ್ WH ಕ್ವಶನ್ಸ್ ಇತ್ತಲ್ಲ, ಸೊ ನಾನು ಅದನ್ನ 5 ಮಾಡಿ ಇಲ್ಲಿ ತೆಗೆದುಕೊಂಡಿದ್ದೀನಿ. ಸೊ ನೀವು ಲೇಜಿ ಆಗಬೇಡಿ, ಆಲ್ರೆಡಿ ಸರ್ ಮಾಡಿದ್ದಾರೆ, ನೋಡಿದ್ರಾಯ್ತು. ಸೊ ಇದು ಮೂವಿ ಎಲ್ಲ ನೋಡ್ಲಿಕ್ಕೆ, ರೈಟ್. ಸೊ ಮೂವಿ ನೋಡ್ಬಿಟ್ರೆ ಆಕ್ಟಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ, ಹೌದಾ? ಮೂವಿ ನೋಡಿದ ತಕ್ಷಣ ಆ ಮೂವಿಯಲ್ಲಿ ಹೀರೋ ಹೀರೋಯಿನಿ ಮಾಡ್ತಾ ಇರುವಂತ ಆಕ್ಟಿಂಗ್ ಬಂದ್ಬಿಡುತ್ತಾ ನಿಮಗೆ? ಬರೋದಿಲ್ಲ. ಸೊ ಅದೇ ರೀತಿ ಇಲ್ಲಿ ಕ್ಲಾಸ್ ನೋಡಿದ್ ಬಿಟ್ರೆ ನಡೆಯೋದಿಲ್ಲ, ಸ್ವಲ್ಪ ಪ್ರಾಕ್ಟೀಸು ಕೂಡ ಮಾಡಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು 80% ಹಾರ್ಡ್ ವರ್ಕ್ ಹಾಕಿ ನಾನು ನಿಮ್ಮ ಕೆಲಸ ಈಸಿ ಮಾಡ್ತೀನಿ. ಸೊ 20% ಎಫರ್ಟ್ಸ್ ನಿಮ್ಮ ಕಡೆಯಿಂದ ಬಂದರೆ ಸಾಕು, ಆರಾಮಾಗಿ ಕಲಿತೀರಾ. ಸೊ ಇನ್ನು ಪಾಸಿಟಿವ್ WH ಕ್ವಶನ್ ಇದೆ. ಸೊ ನೆಗೆಟಿವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ನೆಗೆಟಿವ್ ವರ್ಡ್ ಅಲ್ಲಿ ಸೇರಿಸ್ತಾ ಹೋಗ್ಬೇಕು. ನಾಟ್ ಎಲ್ಲಿ ಸೇರಿಸಬೇಕು? ಸೊ ಐ ಅನ್ನುವಂಥ ಸಬ್ಜೆಕ್ಟ್, ವಿ ಸಬ್ಜೆಕ್ಟ್ ಎಲ್ಲಿ ಇದೆಯಲ್ಲ, ಸೊ ಅದರ ನಂತರ ಸೇರಿಸ್ತಾ ಹೋಗ್ಬೇಕು. ಸೊ ವಾಟ್ ಹ್ಯಾಡ್ ಐ ನಾಟ್ ಫಿನಿಶ್ಡ್, ಏನು ಕೆಲಸ ನಾನು ಮುಗಿಸಿರ್ಲಿಲ್ಲ. ವೇರ್ ಹ್ಯಾಡ್ ವಿ ನಾಟ್ ಗಾನ್, ಎಲ್ಲಿ ನಾವು ಹೋಗಿರ್ಲಿಲ್ಲ. ವೈ ಹ್ಯಾಡ್ ಯು ನಾಟ್ ರೆಡ್ ಇಟ್, ನೀನು ಅದನ್ನ ಯಾಕೆ ಓದಿರ್ಲಿಲ್ಲ, ಅಥವಾ ಬುಕ್ ಹಾಕ್ಬೋದು. ವೈ ಹ್ಯಾಡ್ ಯು ನಾಟ್ ರೆಡ್ ದ ಬುಕ್. ವೆನ್ ಹ್ಯಾಡ್ ಹಿ ನಾಟ್ ಈಟನ್ ಫುಡ್, ಯಾವಾಗ ಅವನು ಫುಡ್ ತಿಂದಿರಲಿಲ್ಲ. ವಾಟ್ ಹ್ಯಾಡ್ ರವಿ ನಾಟ್ ವಾಚ್ಡ್, ರವಿ ಏನನ್ನ ನೋಡಿರಲಿಲ್ಲ. ಸೊ ಈ ರೀತಿ ನಾವಿಲ್ಲಿ ಏನ್ ಮಾಡ್ತೀವಿ? WH ಕ್ವಶನ್ಸ್ ನೆಗೆಟಿವ್ ಮಾಡ್ತೀವಿ. ಸೊ ಹಾಗಾದ್ರೆ ಮೊದಲನೇ ವಾಕ್ಯ ನೋಡಿ, ವಾಟ್ ಹ್ಯಾಡ್ ಐ ನಾಟ್ ಫಿನಿಶ್ಡ್ ಅಂದ್ರೆ ಏನ್ ನಾನು ಮುಗಿಸಿರ್ಲಿಲ್ಲ ಅಂದ್ರೆ, ಅಥವಾ ಯಾವ ಕೆಲಸ ಮುಗಿಸಿರ್ಲಿಲ್ಲ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ವಾಟ್ ಹ್ಯಾಡ್ ಐ ನಾಟ್ ಫಿನಿಶ್ಡ್, ವಾಟ್ ಹ್ಯಾಡ್ ಐ ನಾಟ್ ಫಿನಿಶ್ಡ್. ಅಂಡ್ ದೆನ್ ಎರಡನೆಯ ಕ್ವಶನ್, ವೇರ್ ಹ್ಯಾಡ್ ವಿ ನಾಟ್ ಗಾನ್, ಸೊ ಅಂದ್ರೆ ಎಲ್ಲಿ ನಾವು ಹೋಗಿರ್ಲಿಲ್ಲ, ಯಾವ ಸ್ಥಳಕ್ಕೆ ಹೋಗಿರ್ಲಿಲ್ಲ. ವೇರ್ ಹ್ಯಾಡ್ ವಿ ನಾಟ್ ಗಾನ್. ಇನ್ನು 3 and 4, 5 ಅದು ನಿಮ್ಮ ಕೆಲಸ, ಅದು ನಿಮ್ಮ ಪ್ರಾಕ್ಟೀಸ್. 3rd, 4th and 5.
ಪರ್ಫೆಕ್ಟ್. ಸೊ ಈಗ ನಾವು ನೆಗೆಟಿವ್ WH ಕ್ವಶನ್ಸ್ ಮಾಡೋದು ಕೂಡ ಕಲ್ತ್ವಿ. ಲೆವೆಲ್ 3 ವರೆಗೆ ನಾವೀಗ ಪರ್ಫೆಕ್ಟ್ ಆಗಿದ್ದೀವಿ. ಸೊ ಈಗ ರೋಡ್ ಮ್ಯಾಪ್ ನೋಡಿ. ಸೊ ಇಲ್ಲಿಂದ ಪಾಸಿಟಿವ್ ವಾಕ್ಯದಿಂದ ನೆಗೆಟಿವ್ ವಾಕ್ಯ ಕಲ್ತ್ರಿ, ದೆನ್ 4 ಕ್ವಶನ್ಸ್ ಮಾಡೋದು ಕಲ್ತ್ರಿ. ಸೊ ಈಗ ಫೈನಲಿ ಕ್ವಶನ್ ಬರುತ್ತೆ, ವೆನ್ ಟು ಯೂಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು ಅಂದ್ರೆ ಅದು ಏನು ಅರ್ಥ ಕೊಡುತ್ತೆ. ಫಸ್ಟ್ ಆಫ್ ಆಲ್ ನೋಡಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸ್ವಲ್ಪ ಕಡಿಮೆ ಯೂಸ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ, ಹೌದು ಕಡಿಮೆ ಯೂಸ್ ಆಗುತ್ತೆ, ಬಟ್ ಯಾವಾಗ ಎಲ್ಲಿ ಬಳಸಬೇಕು ಅದನ್ನ ನೋಡ್ಕೊಳ್ಳಿ, ಯಾಕಂದ್ರೆ ಯೂಸ್ ಮಾಡಿದಾಗ ಅದು ನಿಮಗೆ ಗೊತ್ತಿರಬೇಕು. ಸೊ ಈಗ ಫಸ್ಟ್ ಈ ಒಂದು ಇವೆಂಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ, ವೆನ್ ಟು ಯೂಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಎಸ್, ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗ ಬಳಸಬೇಕಂದ್ರೆ ಪಾಸ್ಟ್ ನಲ್ಲಿ ಎರಡು ಘಟನೆಗಳು ನಡೆದಿವೆ, ಅದರಲ್ಲಿ ಮೊದಲು ನಡೆದಿರುತ್ತೆ, ಅದರಲ್ಲಿ ಇನ್ನೊಂದು ಸೆಕೆಂಡ್ ನಡೆದಿರುತ್ತೆ, ಹೌದಾ? ಸೊ ಮೊದಲು ನಡೆದಿರುವಂತಹ ಆಕ್ಷನ್ ಅನ್ನ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ತೋರಿಸ್ತೀವಿ, ಎರಡನೇ ಆಕ್ಷನ್ ಅನ್ನ ಅದನ್ನ ಪಾಸ್ಟ್ ಸಿಂಪಲ್ ಅಲ್ಲಿ ತೋರಿಸ್ತೀವಿ. ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು ಟ್ರಾವೆಲ್ ಮಾಡ್ತಾ ಇದ್ರಿ. ಸೊ ಈಗ ನೀವು ಟ್ರೈನ್ಗೆ ಹೋಗ್ಬೇಕಾಗಿತ್ತು, ಹೌದಾ? ಸೊ ಇದು ಟ್ರೈನ್ ಅಂತ ಅನ್ಕೊಳ್ಳಿ, ಜಸ್ಟ್ ಇದು ಬೇಡ ರೈಟ್, ಇದು ನಿಮ್ಮ ಟ್ರೈನ್, ಹೌದಾ? ಟ್ರೈನ್ ಇದೆ. ಸೊ ಈಗ ಟ್ರೈನ್ ನಿಮ್ದು ಟೈಮಿಂಗ್ ಇತ್ತು ಎಷ್ಟು ಗಂಟೆಗೆ? 5:15ಕ್ಕೆ ಟ್ರೈನ್ ಹೊರಡ್ತಾ ಇದೆ ಸ್ಟೇಷನ್ ನಿಂದ. ಸೊ ಈಗ ನೀವು ಮನೆಯಿಂದ ಹೊರಡ್ತಾ ಇದ್ದೀರಿ. ಸೊ ಮನೆ ನೀವು ಬಿಟ್ರಿ ಯಾವಾಗ? ಸೊ ಮನೆ ನೀವು ಬಿಟ್ರಿ 5:10ಕ್ಕೆ, 5:10ರಿಂದ ಮನೆಯನ್ನ ಬಿಟ್ರಿ, 5:15ಕ್ಕೆ ಟ್ರೈನ್ ಇದೆ. ಸೊ ಈಗ ಮನೆಯಿಂದ ನೀವು ಬಿಟ್ಟು ಬರ್ತಾ ಇದ್ದೀರಾ ರೈಲ್ವೆ ಸ್ಟೇಷನ್ಗೆ ಮನೆಯಿಂದ ನೀವು ಬರ್ತಾ ಇದ್ದೀರಾ. ಓಕೆ, ಇದೇನಾಗ್ತಾ ಇದ್ದೀರಿ? ಸರಿ ಕಾಣಿಸ್ತಾ ಇಲ್ವಲ್ಲ? ಸೊ ನೀವು ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೀರಿ. ಸೊ ರೈಲ್ವೆ ಸ್ಟೇಷನ್ಗೆ ಬಂದ್ರಿ, ರೈಲ್ವೆ ಸ್ಟೇಷನ್ಗೆ ಬಂದಾಗ ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದ್ರಿ. ರೈಲ್ವೆ ಸ್ಟೇಷನ್ಗೆ ನೀವು ಬಂದು ರೀಚ್ ಆದ್ರಿ ಯಾವಾಗ? 5:20ಕ್ಕೆ ತಲುಪಿದ್ರಿ. ಯಾವಾಗ ತಲುಪಿದ್ರಿ? 5:20ಕ್ಕೆ ನೀವು ಏನ್ ಬಂದ್ರಿ? ರೈಲ್ವೆ ಸ್ಟೇಷನ್ಗೆ ಬಂದ್ರಿ. ಬಟ್ ಟ್ರೈನ್ ಹೊರಡೋಗಿತ್ತು 5:15ಕ್ಕೆ. ಟ್ರೈನ್ ಹೋಗಿತ್ತು 5:15ಕ್ಕೆ ಟ್ರೈನ್ ಹೋಗಿತ್ತು. ಸೊ ಈಗ ಇಲ್ಲಿ ಎರಡು ಕೆಲಸ ನಡೆದಿವೆ. ಒಂದು, ನೀವು ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ರಿ 5:20ಕ್ಕೆ, ರೈಲ್ವೆ ಸ್ಟೇಷನ್ ಇಂದ ಟ್ರೈನ್ ಹೋಗಿದೆ 5:15ಕ್ಕೆ. ಇವೆರಡರಲ್ಲಿ ಫಸ್ಟ್ ಯಾವುದು ನಡೆದಿದೆ? ಸೊ ಇವೆರಡರಲ್ಲಿ ಫಸ್ಟ್ ನಡೆದಿರುವಂತಹ ಆಕ್ಷನ್ ಯಾವುದು ಅಂದ್ರೆ ಟ್ರೈನ್ 5:15ಕ್ಕೆ ಅಲ್ಲಿಂದ ಹೋಗಿತ್ತು. ಸೊ ಈ ಫಸ್ಟ್ ನಡೆದಿರುವಂತಹ ಆಕ್ಷನ್ಸ್ ಅನ್ನ ನಾವು ತೋರಿಸ್ತೀವಿ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ. ಸೊ ಇಲ್ಲಿ ನಡೆದಿರುವಂತಹ ಫಸ್ಟ್ ಆಕ್ಷನ್ ಯಾವುದು? 5:15ಗೆ ಟ್ರೈನ್ ಅಲ್ಲಿಂದ ಹೋಗಿತ್ತು. ಸೊ ಇದು ಮೊದಲು ನಡೆದಿದೆ ಆಕ್ಷನ್, ಅಂಡ್ ದೆನ್ ನೀವು ಸ್ಟೇಷನ್ ಅನ್ನ ತಲುಪಿದ್ರಿ 5:20ಕ್ಕೆ. ಇದು ಸೆಕೆಂಡ್ ನಡೆದಿರುವಂತಹ ಆಕ್ಷನ್. ಸೊ ಈ ಒಂದು ಆಕ್ಷನ್ ಅನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ತೋರಿಸ್ತೀವಿ. ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಇದನ್ನ ತೋರಿಸ್ತೀವಿ, ಅಂಡ್ ದೆನ್ ಇದನ್ನ ಪಾಸ್ಟ್ ಸಿಂಪಲ್ ಟೆನ್ಸ್ ನಲ್ಲಿ ಇದನ್ನ ನಾವು ಬರಿಬೇಕಾಗುತ್ತೆ. ಸೊ ಈಗ ನೋಡಿ, ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ಬರೆದು ತೋರಿಸ್ತೇನೆ. ನಾನು ಸ್ಟೇಷನ್ ರೀಚ್ ಆದಾಗ ಅಂದ್ರೆ ಸ್ಟೇಷನ್ ತಲುಪಿದಾಗ ಟ್ರೈನ್ ಹೋಗಿತ್ತು. ಸೊ ಟ್ರೈನ್ ಫಸ್ಟ್ ಹೋಗಿತ್ತು, ಸೊ ಅದನ್ನ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಬರೆಯೋಣ. ದ ಟ್ರೈನ್ ಹ್ಯಾಡ್ ಡಿಪಾರ್ಟೆಡ್. ಸೊ ಹೋಗಿತ್ತು ಅನ್ಲಿಕ್ಕೆ ಡಿಪಾರ್ಟೆಡ್ ಅನ್ನುವಂತಹ ವರ್ಬ್ ಅನ್ನ ಬಳಸ್ತೀವಿ. ದ ಟ್ರೈನ್ ಹ್ಯಾಡ್ ಡಿಪಾರ್ಟೆಡ್. ಸೊ ಫಸ್ಟ್ ಟ್ರೈನ್ ಹೋಗಿತ್ತು, ನೀವು ರೈಲ್ವೆ ಸ್ಟೇಷನ್ ರೀಚ್ ಆದಾಗ, ಅದು ಪಾಸ್ಟ್ ಸಿಂಪಲ್ ಅಲ್ಲಿ ಬರಿಬೇಕು. ವೆನ್ ಐ ರೀಚ್ಡ್ ದ ಸ್ಟೇಷನ್. ನಾನು ಸ್ಟೇಷನ್ ರೀಚ್ ಆದಾಗ ಏನಾಗಿತ್ತು? ಟ್ರೈನ್ ಹೋಗಿತ್ತು. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಏನೋ ಒಂದು ಕಳ್ಳತನ ಆಗಿದೆ. ಸೊ ಈಗ ಕಳ್ಳರು ಬಂದ್ರು, ಏನೋ ಕಳ್ಳತನ ಮಾಡಿದ್ರು. ಸೊ ಈಗ ನೀವು ಪೊಲೀಸರಿಗೆ ಕಾಲ್ ಮಾಡಿದ್ರಿ, ಪೊಲೀಸರು ಬರುವಂತ ಒಳಗೇನೆ ಅವ್ರು ಓಡಿ ಹೋದ್ರು. ಸೊ ಈಗ ಫಸ್ಟ್ ನೋಡಿ, ಕಳ್ಳರು ಓಡಿ ಹೋದ್ರು ಮೊದಲನೇ ಆಕ್ಷನ್, ನಂತರ ಪೊಲೀಸರು ಬಂದ್ರು. ಸೊ ಅದು ಎರಡನೇ ಆಕ್ಷನ್. ಸೊ ಕಳ್ಳರು ಓಡಿ ಹೋಗಿದ್ದರು ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ನೀವೀಗ ಅದನ್ನ ಬರಿಬೇಕು. ಕಳ್ಳರು ಓಡಿ ಹೋಗಿದ್ದರು ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ನಲ್ಲಿ. ದ ಥೀವ್ಸ್, ಕಳ್ಳರಿಗೆ ನಾವೇನಂತೀವಿ? ಥೀವ್ಸ್ ಅಂತ ಹೇಳ್ತೀವಿ. ಕಳ್ಳರು, ದ ಥೀವ್ಸ್ ಹ್ಯಾಡ್ ರನ್ ಅವೇ. ರನ್ V3 ಫಾರ್ಮ್ ರನ್ ಉಳಿತು. ರನ್ ಅವೇ ಅಂದ್ರೆ ಓಡಿ ಹೋಗಿದ್ದರು ಯಾವಾಗ? ಪೊಲೀಸರು ಬಂದಾಗ. ದ ಥೀವ್ಸ್ ಹ್ಯಾಡ್ ರನ್ ಅವೇ ವೆನ್ ದ ಪೊಲೀಸ್ ಅರೈವ್ಡ್. ಸೊ ಪೊಲೀಸ್ ಬಂದ್ರು, ಬಟ್ ಅವರು ಕಳ್ಳರು ಓಡಿ ಹೋದ ನಂತರ ಬಂದ್ರು. ವೆನ್ ದ ಪೊಲೀಸ್ ಅರೈವ್ಡ್. ಅರೈವ್ ಅಂದ್ರೆ ಒಂದು ಸ್ಥಳಕ್ಕೆ ಬರೋದು ಅಂತ ಅರ್ಥ. ಪೊಲೀಸರು ಬಂದಾಗ ಏನಾಗಿತ್ತು? ಕಳ್ಳರು ಓಡಿ ಹೋಗಿದ್ದರು. ಓಡಿ ಹೋಗಿದ್ದರು. ಸೊ ಈ ರೀತಿ ಒಂದು ಆಕ್ಷನ್ ಮೊದಲು ನಡೀತು, ಅದ ನಂತರ ಇನ್ನೊಂದು ಆಕ್ಷನ್ ನಡೀತು. ಅದನ್ನ ತೋರಿಸುವಾಗ ನಾವು ಬಳಸ್ತೀವಿ ಯಾವುದನ್ನ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ. ಸೊ ಇನ್ನೊಂದು ಎಕ್ಸಾಂಪಲ್ ಯಾವ್ದು ತಗೊಳ್ತೀರಾ ಇದಕ್ಕೆ?
ಇನ್ನೊಂದು ಮೂರನೇ ಎಕ್ಸಾಂಪಲ್ ತಗೊಳ್ಳಿ. ಮೂರನೇ ಎಕ್ಸಾಂಪಲ್ ಬಸ್ ಎಕ್ಸಾಂಪಲ್ ತಗೊಳ್ಳೋಣ. ನಾನು ಬಸ್ ಸ್ಟ್ಯಾಂಡ್ಗೆ ಬಂದಾಗ ಬಸ್ ಹೋಗಿತ್ತು. ನಾನು ಬಸ್ ಸ್ಟ್ಯಾಂಡ್ಗೆ ತಲುಪಿದಾಗ ಬಸ್ ಹೋಗಿತ್ತು. ಸೊ ಅದನ್ನ ನಾನು ಹೇಳಬೇಕು, ದ ಬಸ್ ಹ್ಯಾಡ್ ಲೆಫ್ಟ್ ದ ಸ್ಟೇಷನ್. ಸೊ ಲೆಫ್ಟ್ ದ ಬಸ್ ಸ್ಟಾಪ್. ದ ಬಸ್ ಹ್ಯಾಡ್ ಲೆಫ್ಟ್ ದ ಬಸ್ ಸ್ಟಾಪ್. ದ ಬಸ್ ಹ್ಯಾಡ್ ಗಾನ್ ಅಂತ ಕೂಡ ನಾವು ಹೇಳ್ಬೋದಲ್ಲ. ದ ಬಸ್ ಹ್ಯಾಡ್ ಗಾನ್. ಬಸ್ ಹೋಗಿತ್ತು ಯಾವಾಗ? ನಾನು ಬಸ್ ಸ್ಟಾಪಿಗೆ ಬಂದಾಗ. ವೆನ್ ಐ ಅರೈವ್ಡ್. ಅರೈವ್ ಅಂದರೆ ಒಂದು ಸ್ಥಳಕ್ಕೆ ಬರೋದು ಅಂತ ಅರ್ಥ. ವೆನ್ ಐ ಅರೈವ್ಡ್ ಆಟ್ ದ ಬಸ್ ಸ್ಟಾಪ್. ನಾನು ಬಸ್ ಸ್ಟಾಪ್ ಅಥವಾ ಬಸ್ ಸ್ಟ್ಯಾಂಡ್ ಅಂತ ನಾವು ಕಾಮನ್ ಆಗಿ ಹೇಳ್ತೀವಿ, ಅದೇ ಬಳಸೋಣ, ಬಸ್ ಸ್ಟ್ಯಾಂಡ್. ಸೊ ನಾನು ಬಸ್ ಸ್ಟ್ಯಾಂಡ್ಗೆ ಬಂದಾಗ ಬಸ್ ಹೋಗಿತ್ತು. ಸೊ ಬಸ್ ಮೊದಲು ಹೋಗಿದೆ, ನಂತರ ನೀವು ಬಂದಿದ್ದೀರಾ. ನೀವು ಮೊದಲು ಬಂದಿದ್ರೆ ಬಸ್ನಲ್ಲಿ ಹೋಗ್ಬಿಡ್ತಿದ್ರಿ, ಬಟ್ ಬಸ್ ಈಗ ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ಬಸ್ ಮೊದಲು ಹೋಗಿದೆ. ದ ಬಸ್ ಹ್ಯಾಡ್ ಗಾನ್ ವೆನ್ ಐ ಅರೈವ್ಡ್ ಆಟ್ ದ ಬಸ್ ಸ್ಟ್ಯಾಂಡ್. ನೋಡಿ, ಮೊದಲು ನಡೆದಿರುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ನಲ್ಲಿದೆ, ಅದರ ನಂತರ ನಡೆದಿರುವಂಥ ಆಕ್ಷನ್ ಪಾಸ್ಟ್ ಸಿಂಪಲ್ ಅಲ್ಲಿದೆ. ಸೊ ಈ ರೀತಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೆಚ್ಚಾಗಿ ಇಂಗ್ಲಿಷ್ ನಲ್ಲಿ ಬಳಸ್ತೀವಿ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಕ್ಲಾಸ್. ಇನ್ನು ನೋಡಿ, ನೀವು ಕಂಪ್ಲೀಟ್ ಇಂಗ್ಲಿಷ್ ಈ ಕ್ಲಾಸ್ ನಿಮಗೆ ಅರ್ಥ ಆಗ್ತಾ ಇದೆ ಅಂದರೆ, ಈಸಿ ಅನ್ನಿಸ್ತಾ ಇದ್ರೆ ನೀವು ನನ್ನ ಈ ಕೋರ್ಸನ್ನು ಜಾಯಿನ್ ಆಗ್ಬೋದು. ಈ ಕೋರ್ಸಲ್ಲಿ ಫುಲ್ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ಗೆ ಕಂಪ್ಲೀಟ್ ಇಂಗ್ಲೀಷನ್ನು ಆರಾಮಾಗಿ ತುಂಬ ಫಾಸ್ಟಾಗಿ ಕಲಿತೀರಾ. ಸೊ ಇವೆಲ್ಲ ಫೀಚರ್ಸ್ ನಿಮಗೆ ಸಿಗಲಿದೆ. ಸೊ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಈ ನನ್ನ ಸ್ಕಿಲ್ ಬೂಸ್ಟರ್ ಅಪ್ಲಿಕೇಶನ್ ಅನ್ನು. ಸೊ ಇದರಲ್ಲಿ ನಿಮ್ಮ ಕ್ಲಾಸಸ್ಗಳು ನಡೆಯುತ್ತೆ. ಯಾವುದೋ ಸ್ಕಿಲ್ ಬೂಸ್ಟರ್ ಆ್ಯಪ್ನಲ್ಲಿ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಇನ್ನು ನೋಟ್ಸ್ಗಾಗಿ ಜಾಯಿನ್ ಆಗಿ ಟೆಲಿಗ್ರಾಮ್ ಚಾನಲ್ ಅನ್ನು, ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಆ್ಯಂಡ್ ಕಾಮೆಂಟ್ನಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕ್ಲಾಸ್ ನೋಡಿದ್ದಕ್ಕಾಗಿ. ಇವತ್ತಿನ ಕ್ಲಾಸ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಒಂದು ಈ ಟೈಮ್ಗಾಗಿ. ಆ್ಯಂಡ್ ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಬಾಯ್ ಬಾಯ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.